ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಯ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ ಸರಣಿಗೆ ತಮಗೆ ಸ್ವಾಗತ. ಇದು ಯೂಸಿಂಗ್ ದ ಐಸಿಸ್ ಡಿಜಿಟಲ್ ಐಸಿಸ್ ಎರಡನೆಯ ಕಂತು. ಇದರಲ್ಲಿ ನಾವು ನ್ಯಾಂಡ್ ಗೇಟ್ ಅನ್ನು ಯೂನಿವರ್ಸಲ್ ಗೇಟ್ ಆಗಿ ಹೇಗೆ ಬಳಸಬಹುದು ಅಂತ ನೋಡೋಣ. ಅಂದರೆ ಕೇವಲ ನ್ಯಾಂಡ್ ಗೇಟ್ ಮಾತ್ರ ಬಳಸಿ ಉಳಿದ ಎಲ್ಲ ರೀತಿಯ ಲಾಜಿಕ್ ಗೇಟ್ಗಳನ್ನು ನಾವು ಡಿಸೈನ್ ಮಾಡಬಹುದು. ಮೊದಲು ಇಲ್ಲಿ ಕೊಟ್ಟ ಹಾಗೆ ಆ್ಯಂಡ್, ಆರ್, ನಾರ್, ನಾಟ್ ಆ್ಯಂಡ್ ಎಕ್ಸ್ ಆರ್ ಎಲ್ಲವನ್ನು ನೋಡೋಣ. ಮೊದಲಿಗೆ ನ್ಯಾಂಡ್ ಯೂಸ್ ಮಾಡಿಕೊಂಡು ಆ್ಯಂಡ್ ಗೇಟ್ ಹೇಗೆ ಮಾಡೋದು. ಎರಡು ನ್ಯಾಂಡ್ ಗೇಟ್ಗಳು ಬೇಕು. ಅದನ್ನು ಹಾಕೋಣ. ಗೇಟಿಂದ ಸೆಲೆಕ್ಟ್ ದ ನ್ಯಾಂಡ್ ಗೇಟ್. ಎರಡು ಬೇಕು, ಒಂದು, ಎರಡು ನ್ಯಾಂಡ್ ಗೇಟ್ ಇದೆ. ಹಾಗೂ ನಾವು ಕನೆಕ್ಷನ್ ಮಾಡಬೇಕು. ಇವೆರಡು ಶಾರ್ಟ್ ಮಾಡಬೇಕು. ನಂತರ ಔಟ್ಪುಟ್ ಆಫ್ ಫಸ್ಟ್ ಗೇಟ್ ಇನ್ಪುಟ್ ಕೊಡಬೇಕು ಅಲ್ವಾ. ಇದನ್ನ ಕೊಟ್ಟಿದ್ದೀವಿ ಇಲ್ಲಿ. ಹಾಗೆ ಇನ್ಪುಟ್ಗೆ ಎರಡು ಇನ್ಪುಟ್ಗಳನ್ನು ಕೊಡಬೇಕು. ಒಂದು ಇನ್ಪುಟ್ಟು, ಇನ್ನೊಂದು ಇನ್ಪುಟ್. ನಾವು ಲ್ಯಾಬಲ್ಲಿ ಮಾಡಬೇಕಾದ್ರೆ ಐಸಿಗೆ ಪಿನ್ ನಂಬರ್ ಕೊಡ್ತೇವೆ. ಒಂದು ಐಸಿ ಚಿಪ್ಪಲ್ಲಿ 4 ಗೇಟ್ಗಳಿದೆ. ಇದರಲ್ಲಿ ನಾವು ಮೊದಲನೆಯ ಮತ್ತು ಎರಡನೆಯ ಗೇಟ್ಗಳನ್ನು ತೋರಿಸಿದ್ದೀವಿ. ಬೇರೆ ಗೇಟ್ಗಳನ್ನು ಬಳಸ್ಬೋದು. ಅಂದರೆ ಎಕ್ಸ್ ಇನ್ಪುಟ್ ಪಿನ್ 1ಗೂ, ವೈ ಇನ್ಪುಟ್ ಪಿನ್ ನಂಬರ್ 2ಗೂ, ಪಿನ್ ನಂಬರ್ 3 4 and 5ಗೆ ಶಾರ್ಟ್ ಮಾಡಿ ಪಿನ್ ನಂಬರ್ 6ಇಂದ ಔಟ್ಪುಟ್ ತಗೋತಾ ಇದ್ದೀವಿ. ನಮ್ಮ ಸರ್ಕ್ಯೂಟ್ ಹೆಚ್ಚು ಕಡಿಮೆ ಹಾಗೆ ಇದೆ. ಓಕೆ ಆಗಿದೆ. ಇಲ್ಲಿ ಇನ್ಪುಟ್ ಕನೆಕ್ಷನ್ ಮಾಡಬೇಕು. ಇನ್ಪುಟ್ ಕನೆಕ್ಟ್ ಆಯಿತು. ಇನ್ನೊಂದು ಇನ್ಪುಟ್ಟು, ಆಗಿದೆ. ಹಾಗೂ ಔಟ್ಪುಟ್ ಬೇಕು. ಔಟ್ಪುಟ್ಗೆ ಒಂದು ಔಟ್ಪುಟ್ ಕನೆಕ್ಟ್ ಮಾಡೋಣ. ಹಾಗೆ ಇಲ್ಲಿ ಇನ್ನೊಂದು ಔಟ್ಪುಟ್ ನಾವು ತಗೊಳ್ಳೋಣ. ಅಂದರೆ ಔಟ್ಪುಟ್ ಆಫ್ ಫಸ್ಟ್ ಗೇಟನ್ನು ನೋಡೋಣ. ಓಕೆ, ಇದನ್ನ ಕನೆಕ್ಟ್ ಮಾಡಬೇಕು. ಇದು ಔಟ್ಪುಟ್ಟು, ಇದು ಇನ್ನೊಂದು ಔಟ್ಪುಟ್ಟು. ಅಂದರೆ ಈ ಗೇಟಿನ ಔಟ್ಪುಟ್ಟನ್ನು ನೋಡ್ತಾ ಇದ್ದೇವೆ. ಈಗ ನಾವು 0 ಸ್ಟಾರ್ಟ್ ಮಾಡೋಣ. 0 ಔಟ್ಪುಟ್ 0 ಇದೆ, ಇಲ್ಲಿ 1 ಇದೆ. ಕರೆಕ್ಟ್ ತಾನೆ? ಇದು ನ್ಯಾಂಡ್ ಗೇಟ್ ಹಾಕಿರೋದ್ರಿಂದ ಒನ್ ಆಫ್ ದ ಇನ್ಪುಟ್ 0, ಔಟ್ಪುಟ್ ಇಸ್ 1. ಇದು ಆ್ಯಂಡ್ ಗೇಟ್ ಥರ ವರ್ಕ್ ಮಾಡಬೇಕು. ಎರಡು ಇನ್ಪುಟ್ 0 ಇದ್ದಾಗ ಔಟ್ಪುಟ್ 0 ಇದೆ, ಸರಿಗಿದೆ. 0 1 ನ್ಯಾಂಡ್ ಗೇಟ್ ಔಟ್ಪುಟ್ 0, ಆ್ಯಂಡ್ ಗೇಟ್ ಔಟ್ಪುಟ್ ಇಸ್ ನ್ಯಾಂಡ್ ಗೇಟ್ ಔಟ್ಪುಟ್ ಇಸ್ 1, ಆ್ಯಂಡ್ ಗೇಟ್ ಔಟ್ಪುಟ್ ಇಸ್ 0. ಅದು ಸರಿಯಾಗಿದೆ. 1 0 ಮಾಡೋಣ. 1 0 ನ್ಯಾಂಡ್ ಔಟ್ಪುಟ್ 1 ಆಗಿದೆ. ಆ್ಯಕ್ಚುಯಲ್ ಆ್ಯಂಡ್ ಔಟ್ಪುಟ್ 0, ಅದು ಕರೆಕ್ಟ್ ಆಗಿದೆ. 1 1 ಮಾಡಿದಾಗ ಇದರದ್ದು ಔಟ್ಪುಟ್ 0 ಇದೆ, ಇದರದ್ದು ಔಟ್ಪುಟ್ 1 ಇದೆ. ಅಂದರೆ ಈ ಸರ್ಕ್ಯೂಟ್ ನಮಗೆ ಆ್ಯಂಡ್ ಗೇಟ್ ಥರ ವರ್ಕ್ ಆಗುತ್ತೆ. ಹೇಗೆ? ಇದು ಆ್ಯಂಡ್ ಗೇಟು. ಇವು ಎರಡನ್ನು ಶಾರ್ಟ್ ಮಾಡಿದ್ರಿಂದ ಇದು ನಾಟ್ ಗೇಟ್ ಥರ ವರ್ಕ್ ಆಗುತ್ತೆ ಅಲ್ವಾ. ಸೊ ಸೇಮ್ ಇನ್ಪುಟ್ ಎರಡು ಕಡೆ ಕೊಟ್ಟಿದ್ದರಿಂದ ಇನ್ಪುಟ್ 0 ಇದ್ದರೆ ಬೋತ್ ದ ಇನ್ಪುಟ್ಸ್ ಆರ್ 0, ಔಟ್ಪುಟ್ ಇಸ್ 1. ನ್ಯಾಂಡ್ ಗೇಟ್ಗೆ ಬೋತ್ ದ ಇನ್ಪುಟ್ಸ್ ಆರ್ 1, ಔಟ್ಪುಟ್ ಇಸ್ 0. ಇಲ್ಲಿ ನ್ಯಾಂಡ್ ಗೇಟು ಒನ್ ಆಫ್ ದ ಇನ್ಪುಟ್ 0 ಇದ್ದರೆ ಔಟ್ಪುಟ್ 1 ಇರುತ್ತೆ. ಇಲ್ಲಿ ಎರಡು ಇನ್ಪುಟ್ 1 ಇದೆ, ಔಟ್ಪುಟ್ 0 ಆಗುತ್ತೆ. ಎರಡು ಇನ್ಪುಟ್ 1 ಇದ್ದಾಗ ಇದರದ್ದು ಔಟ್ಪುಟ್ 0 ಇರುತ್ತೆ. ಈ ನ್ಯಾಂಡ್ ಗೇಟ್ಗೆ ಎರಡು ಇನ್ಪುಟ್ 0, ಔಟ್ಪುಟ್ 1. ಅಂದರೆ ಇದು ಆ್ಯಂಡ್ ಗೇಟ್ ಥರ ವರ್ಕ್ ಆಗುತ್ತೆ. ಹೀಗೆ ಮುಂದಿನ ಗೇಟ್ಗಳನ್ನು ನೋಡೋಣ. ಅಲ್ಲಿ ಇಷ್ಟು ಎಕ್ಸ್ಪ್ಲನೇಷನ್ಗಳನ್ನು ಕೊಡೋದಿಲ್ಲ ನಾವು. ಇದನ್ನು ಉಳಿಸ್ಕೋಬೋದಿತ್ತು, ಇರಲಿ ಬಿಡಿ. ಡಿಲೀಟ್ ಮಾಡಿ ಹೊಸದೇ ಮಾಡ್ಬೋದಿತ್ತು, ಇರಲಿ. ಎರಡನೇದು ಏನು? ಆರ್ ಗೇಟ್ ಯೂಸಿಂಗ್ ನ್ಯಾಂಡ್ ಗೇಟ್. ಅಂದರೆ ಇಲ್ಲಿ ನಮಗೆ 3 ಗೇಟ್ಗಳು ಬೇಕು. 3 ಗೇಟ್ಗಳನ್ನು ಹಾಕೊಳ್ಳೋಣ. ಗೇಟ್ಸ್
ನ್ಯಾಂಡ್ ಗೇಟು ಇಲ್ಲೊಂದಿದೆ, 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 3 ನ್ಯಾಂಡ್ ಗೇಟ್ಗಳು ಬೇಕು. ಇದರದ್ದು ಔಟ್ಪುಟ್ಟು ಇದಕ್ಕೆ ಇನ್ಪುಟ್ಟಾಗಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಪಿನ್ ನಂಬರ್ 1, ಪಿನ್ ನಂಬರ್ 3 ಇಂದ ಪಿನ್ ನಂಬರ್ 3 ಇಂದ ಪಿನ್ ನಂಬರ್ 10, ಪಿನ್ ನಂಬರ್ 6 ಇಂದ ಪಿನ್ ನಂಬರ್ 9 ಅದು ಕನೆಕ್ಟ್ ಮಾಡ್ತಾ ಇದ್ದೀವಿ. ಕನೆಕ್ಟ್ ಆಗಿದೆ. ಇವೆರಡನ್ನು ಶಾರ್ಟ್ ಮಾಡಬೇಕು. ಹಾಗೆ ಇದೆರಡು ಶಾರ್ಟ್ ಮಾಡಬೇಕು ಸರ್ಕ್ಯೂಟ್ ಪ್ರಕಾರ. ಹಾಗೂ ಈ ಶಾರ್ಟೆಡ್ ಇನ್ಪುಟ್ಗೆ ಹೆಂಗೆ ನಾವು ಇನ್ಪುಟ್ ಕೊಡಬೇಕು. ಇಲ್ಲಿ ಇನ್ಪುಟ್ಟು, ಇಲ್ಲೊಂದು ಇನ್ಪುಟ್ಟು, 2 ಇನ್ಪುಟ್ಟು, ಹಾಗೂ ಔಟ್ಪುಟ್ ನೋಡೋಣ. ಔಟ್ಪುಟ್ ಇಲ್ಲೊಂದು ಔಟ್ಪುಟ್ ತಗೋತಾ ಇದ್ದೀವಿ. ಹಾಗೆ ಇಲ್ಲೂ ಔಟ್ಪುಟ್ ನೋಡೋಣ. ನಮ್ಮ ಲ್ಯಾಬ್ ರೆಕಾರ್ಡ್ಗೆ ಇದನ್ನು ಹಾಕೋಬೇಕು. ಬಟ್ ಅದನ್ನು ನಾವು ಅಷ್ಟು ಗಮನಿಸೋದು ಸದ್ಯಕ್ಕೆ ಬೇಡ. ಇನ್ಪುಟ್ಟಲ್ಲಿ ಕನೆಕ್ಟ್ ಮಾಡಿಲ್ಲ, ಮಾಡ್ತಾ ಇದ್ದೀನಿ. ಇನ್ಪುಟ್ ಕನೆಕ್ಟ್ ಆಗಿದೆ, ಇಲ್ಲಿ ಇನ್ಪುಟ್ ಕನೆಕ್ಟ್ ಆಗಿದೆ. ಔಟ್ಪುಟ್ ಕನೆಕ್ಟ್ ಆಗಿಲ್ಲ, ಔಟ್ಪುಟ್ ಕನೆಕ್ಟ್ ಆಗಿದೆ. ಓಕೆ, 0 ಸ್ಟಾರ್ಟ್ ಮಾಡೋಣ. 0 0 ಇಲ್ಲಿ ಕನೆಕ್ಟ್ ಆಗಿಲ್ಲ. ಓಕೆ, ಆಚೆ ಬಂತು. ರೈಟ್, 0 0 ಔಟ್ಪುಟ್ 0 ಇದೆ. ಇದನ್ನ ಕನೆಕ್ಟ್ ಮಾಡ್ಕೋಬೋದು. ಇಂಟರ್ಮೀಡಿಯೇಟ್ ನಿಮ್ಮ ರೆಕಾರ್ಡಲ್ಲಿ ಹಾಕೋಬೇಕು. 0 0 ಔಟ್ಪುಟ್ 0 ಇದೆ. ಇದು ಆರ್ ಗೇಟು. ಹೀಗಾಗಿ ಯಾವುದಾದ್ರೂ ಒಂದು ಇನ್ಪುಟ್ 1 ಇದ್ದರೆ ಔಟ್ಪುಟ್ 1 ಇರುತ್ತೆ. 0 0 ಔಟ್ಪುಟ್ 0, 0 1 1, 1 0 1 ಆ್ಯಂಡ್ 1 1 1. ಸೊ ಇದು ಆರ್ ಗೇಟ್ ಥರ ವರ್ಕ್ ಆಗ್ತಾ ಇದೆ. ಇದರಂತೆ ನಾವು ಮುಂದಿನದು ಗೇಟ್ ನೋಡೋಣ. ಮುಂದಿನ ಯಾವ ಗೇಟ್ ಇದು? ಓಕೆ, ನಾರ್ ಗೇಟ್ ಯೂಸಿಂಗ್ ನ್ಯಾಂಡ್ ಗೇಟ್, ಅದನ್ನೇ ಬಳಸ್ಕೋಬೋದಿತ್ತು. ಓಕೆ, ಇಲ್ಲಿ ನಮಗೆ 4 ಗೇಟ್ ಬೇಕು. 1 2. ನೀವು ಸರ್ಕ್ಯೂಟ್ ನೋಡಿದ್ರೆ ಹಿಂದಿನ ಸರ್ಕ್ಯೂಟ್ಗೆ ಒಂದು ಎಕ್ಸ್ಟ್ರಾ ಗೇಟ್ ಹಾಕಿದ್ದೀವಿ. ಇದು ನಾಟ್ ಗೇಟ್ ಥರ ವರ್ಕ್ ಆಗುತ್ತೆ. ಈಗ ಹಿಂದಿನ ಥರದ ಕನೆಕ್ಷನ್ನು ಇದನ್ನು ಇಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀವಿ. ಅಂದರೆ ಈ ನಾರ್ ಗೇಟ್ ಯೂಸಿಂಗ್ ನ್ಯಾಂಡ್ ಗೇಟ್ ಮಾಡಬೇಕಾದ್ರೆ ಚಿಪ್ಪಲ್ಲಿದ್ದ 4 ಗೇಟ್ಗಳನ್ನು ನಾವು ಬಳಸ್ಕೋತೀವಿ. ಅದೊಂದು ಉಳಿದಿದ್ರಲ್ಲಿ 4 ಗೇಟ್ ಬಳಸ್ಕೋತಾ ಇರಲಿಲ್ಲ. 4 ಗೇಟ್ ಬಳಸ್ಕೋತಾ ಇದ್ದೀವಿ. ಇಲ್ಲಿ ಕನೆಕ್ಷನ್ ಬರಲಿಲ್ಲ. ಓಕೆ, ಕನೆಕ್ಷನ್ ಬಂದಿದೆ. ಇದೆರಡು ಶಾರ್ಟ್ ಮಾಡಬೇಕು. ಹಿಂದೆ ಮಾಡಿದ್ವಲ್ಲ ಅದೇ ರೀತಿ ಶಾರ್ಟ್ ಆಗಿದೆ. ಇವೆರಡು ಶಾರ್ಟ್ ಮಾಡಬೇಕು. ಆಗಿದೆ. ಇನ್ಪುಟ್ ಕೊಡಬೇಕು. ಎಲ್ಲೆಲ್ಲಿ ಇನ್ಪುಟ್ ಕೊಡಬೇಕು? ಇಲ್ಲೊಂದು ಕೊಡೋಣ ಇನ್ಪುಟ್ಟು. ಲ್ಯಾಬಲ್ಲಿ ನಿಮ್ಮ ರೆಕಾರ್ಡ್ ಮಾಡಬೇಕಾದ್ರೆ ಇಲ್ಲಿ ಇಂಟರ್ಮೀಡಿಯೇಟ್ ರಿಸಲ್ಟ್ಗಳನ್ನು ನೀವು ಇಲ್ಲಿ ರಿಸಲ್ಟ್ಗಳನ್ನ ನೋಡಿ ರೆಕಾರ್ಡಲ್ಲಿ ಹಾಕಿ. ಇಲ್ಲಿ ನಾವು ಅದನ್ನು ಸದ್ಯಕ್ಕೆ ಕೈ ಬಿಟ್ಟಿದ್ದೇವೆ. ನೀವು ಅದನ್ನು ಮಾಡಬೇಕು. ಇನ್ಪುಟ್ ಕನೆಕ್ಟ್ ಮಾಡಬೇಕು. ಇನ್ಪುಟ್ ಇಸ್ ಕನೆಕ್ಟೆಡ್. ಇಲ್ಲಿ ಗೇಟ್ ಕನೆಕ್ಟ್ ಆಗಿದೆ, ಇಲ್ಲಿ ಕನೆಕ್ಟ್ ಆಗಿದೆ. ಔಟ್ಪುಟ್ ಕನೆಕ್ಟ್ ಮಾಡ್ತಾ ಇದ್ದೀವಿ. ನಾರ್ ಗೇಟ್ ಏನಾಗಬೇಕು? 0 0 ಎರಡು 0 ಇದ್ದಾಗ ಔಟ್ಪುಟ್ 1 ಇರಬೇಕು. ಒನ್ ಆಫ್ ದ ಇನ್ಪುಟ್ ಇಸ್ 1, ಔಟ್ಪುಟ್ ಶುಡ್ ಬಿ 0. ಸೊ ನೋಡೋಣ. 0 0 0 1 ಇದೆ. 0 0 ಔಟ್ಪುಟ್ ಇಸ್ 1, 0 1 0 1 ಔಟ್ಪುಟ್ ಇಸ್ 0, 1 0 ಔಟ್ಪುಟ್ ಇಸ್ 0, 1 1 ಔಟ್ಪುಟ್ ಇಸ್ 1. ಸೊ ಇದು ನಾರ್ ಗೇಟ್ ಥರ ವರ್ಕ್ ಆಗ್ತಾ ಇದೆ. ಅಂದರೆ ಈ ಸರ್ಕ್ಯೂಟು ಸರಿಯಾಗಿದೆ. ಈಗ ನ್ಯಾಂಡ್ ಗೇಟ್ ಇದೇ ಸರ್ಕ್ಯೂಟ್ನ ನಾವು ಇದು ಮಾಡೋಣ. ಇಲ್ಲಿ ಡಿಸ್ಕನೆಕ್ಟ್ ಮಾಡೋಣ. ಇಲ್ಲಿ ಇನ್ಪುಟ್ ಇಲ್ಲಿ ಕೊಟ್ಬಿಡೋಣ ಅಷ್ಟೇ. ಓಕೆ, ಇನ್ಪುಟ್ ಸೊ 1 ಇದ್ರೆ ಔಟ್ಪುಟ್ 0, 0 ಇದ್ರೆ ಔಟ್ಪುಟ್ 1. ಸೊ ನಾಟ್ ಗೇಟ್ ಥರನೂ ವರ್ಕ್ ಆಗುತ್ತೆ.
ಇನ್ನೊಂದು ಗೇಟ್ ಉಳ್ಕೊಂತು, ಅದನ್ನು ನೋಡೋಣ. ಇದು ಎಕ್ಸಾರ್ ಗೇಟು. ಇಲ್ಲೂ ನಮಗೆ 4 ಗೇಟ್ ಬೇಕು. ಈ ಥರ ಕಾನ್ಫಿಗರೇಷನ್ ಬೇಕು. ಅದನ್ನ ಹಾಕೋಣ. ನ್ಯಾಂಡ್ ಗೇಟೇ ಬೇಕು. ಸೊ ನ್ಯಾಂಡ್ ಗೇಟ್ 1 2 3 ಅಂದರೆ ಈ ಸರ್ಕ್ಯೂಟಿಗೂ ನಾವು 4 ಗೇಟ್ಗಳನ್ನ ಬಳಸ್ಕೊತಾ ಇದ್ದೀವಿ. ಸೊ ಇನ್ಪುಟ್ ಇಲ್ಲಿ ಬರ್ತಾ ಇದೆ, ಇದರದ್ದು ಔಟ್ಪುಟ್ಟು 2 ಕನೆಕ್ಟ್ ಆಗ್ತಾ ಇದೆ. ಸೊ ಇಲ್ಲಿ ಔಟ್ಪುಟ್ ತಗೊಂಡು ಒಂದು ಗೇಟ್ಗೆ ಸೇಮ್ ಇದನ್ನ ಇನ್ನೊಂದು ಗೇಟ್ಗೆ, ಆಮೇಲೆ ಇದರ ಔಟ್ಪುಟ್ಟು ಈ ಗೇಟ್ ಇನ್ಪುಟ್ಗೆ ಬರುತ್ತೆ. ಅದೇ ರೀತಿ ಈ ಔಟ್ಪುಟ್ಟು ನೆಕ್ಸ್ಟ್ ಈ ಇನ್ಪುಟ್ಗೆ ಬರ್ತಾ ಇದೆ. ಕನೆಕ್ಷನ್ ಬಂದಂಗಿಲ್ಲ ಅಲ್ಲಿ. ರೈಟ್. ಈಗ ಇನ್ಪುಟ್ಗಳನ್ನು ಕೊಡಬೇಕು. ಇನ್ಪುಟ್ಟು ಒಂದು ಇನ್ಪುಟ್ಟು, ಇನ್ನೊಂದು ಇನ್ಪುಟ್ಟು, ಓಕೆ. ಒಂದು ಔಟ್ಪುಟ್ ತಗೋಬೇಕು. ಔಟ್ಪುಟ್ ಇಲ್ಲಿ ಹಾಕಿದ್ದೀವಿ. ಔಟ್ಪುಟ್ ಕನೆಕ್ಟ್ ಮಾಡೋಣ. ಇನ್ಪುಟ್ಟು ನಾವು ಸರ್ಕ್ಯೂಟ್ ನೋಡಿದ್ರೆ ಈ ಗೇಟ್ 2 ಇನ್ಪುಟ್ಗೂ ಬರುತ್ತೆ, ಹಾಗೂ ಮೇಲ್ಗಡೆ ಕೆಳಗಡೆ ಗೇಟ್ಗೂ 2 ಇನ್ಪುಟ್ ಬರುತ್ತೆ. ಅಂದರೆ ನಾವು ಇದನ್ನ ಈ ಥರ ಹಾಕೋಬಹುದು. ಇದು ಒಂದು ಇನ್ಪುಟ್ಟು, ಇದು ಒಂದು ಇನ್ಪುಟ್ಟು, ಇದನ್ನು ಕನೆಕ್ಟ್ ಆಗಿಲ್ಲ, ಕನೆಕ್ಟ್ ಆಯಿತು. ಕನೆಕ್ಟ್ ಆಗಿದೆ. ಕನೆಕ್ಟ್ ಆಗಿದೆ. ಸೊ ಇಲ್ಲೂ 0 0 ಇಂದ ಮಾಡೋಣ. ಎಕ್ಸ್ಕ್ಲೂಸಿವ್ ಆರ್ ಅಂದರೆ 2 ಸೇಮ್ ಇದ್ದರೆ ಔಟ್ಪುಟ್ 0 ಇರುತ್ತೆ, ಒಂದಾದರೂ ಡಿಫ್ರೆಂಟ್ ಇದ್ದರೆ ಔಟ್ಪುಟ್ 1 ಇರುತ್ತೆ. ಅಂದರೆ 0 0 ಮತ್ತು 1 1ಗೆ ಔಟ್ಪುಟ್ 0, 1 0 0 1ಗೆ 1 ಇರುತ್ತೆ. ಬೋತ್ ದ ಇನ್ಪುಟ್ಸ್ ಆರ್ 0, ಔಟ್ಪುಟ್ ಇಸ್ 0, 0 1 ಔಟ್ಪುಟ್ ಇಸ್ 1, 1 0 ಔಟ್ಪುಟ್ 1 ಇದೆ, 1 1 ಔಟ್ಪುಟ್ 0 ಇದೆ. ಅಂದರೆ ಇದು ಎಕ್ಸ್ಕ್ಲೂಸಿವ್ ಆರ್ ಗೇಟ್ ಥರ ವರ್ಕ್ ಆಗ್ತಾ ಇದೆ. ನೀವು ಲ್ಯಾಬಲ್ಲಿ ಮಾಡಬೇಕಾದ್ರೆ ಇಲ್ಲಿ 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 ಹಾಗೂ ಇಂಟರ್ಮೀಡಿಯೇಟ್ ರಿಸಲ್ಟ್ಗಳನ್ನು ನೋಟ್ ಮಾಡ್ಕೊಳ್ಳಿ. ಅಂದರೆ ನಾವು ಈಕ್ವೇಷನ್ ಬರೆದು ಇದು ಎಕ್ಸಾರ್ ಗೇಟ್ ಥರ ವರ್ಕ್ ಆಗತ್ತೆ ಅಂತ ಪ್ರೂವ್ ಮಾಡಬಹುದು. ಇದು ಯೂನಿವರ್ಸಲ್ ಗೇಟ್ ಯೂಸಿಂಗ್ ದ ನ್ಯಾಂಡ್ ಗೇಟ್ಸ್. ಮುಂದಿನ ಕಂತಿನಲ್ಲಿ ಯೂನಿವರ್ಸಲ್ ಗೇಟ್ಸ್ ಯೂಸಿಂಗ್ ದ ನಾರ್ ಗೇಟ್ಸ್ ಬಗ್ಗೆ ನೋಡ್ಕೊಳ್ಳೋಣ. ಧನ್ಯವಾದಗಳು.